ಚೈನಾ ಬಸ್ ಅಪಘಾತದಲ್ಲಿ ಭಟ್ಕಳದ ರಶ್ಮಿ ಮಿಸ್ಸಿಂಗ್ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಲ್ಲ ಆವಾಗಲೇ ಫೋಟೋನ. ಯುವತಿ ಮಿಸ್ಸಿಂಗ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ರಶ್ಮಿ, ಈಗ ಬೇರೆ ಕ್ರಿಸ್ಮಸ್ ಹಾಲಿಡೇ ಅಲ್ವಾ, ಸೊ ರಜೆ ಇದ್ದಂಥ ಹಿನ್ನೆಲೆಯಲ್ಲಿ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು ರಶ್ಮಿ. ಗೋಕರ್ಣದಲ್ಲಿ ಇಳಿದು ಭಟ್ಕಳಕ್ಕೆ ಹೋಗಬೇಕಾಗಿತ್ತು. ನಂತರ ಆ ಟ್ರಿಪ್ ಮುಗಿಸಿ ನಂತರ ತಮ್ಮ ಊರಿಗೆ ಹೋಗಬೇಕಾಗಿತ್ತು ಭಟ್ಕಳಕ್ಕೆ ರಶ್ಮಿ. 4 ದಿನ ರಜೆ ಕೊಡಲಿಕ್ಕೆ ಆಗಲ್ಲ ಅಂದಿದ್ರಂತೆ ಟೀಮ್ ಮ್ಯಾನೇಜರು. 4 ದಿನ ರಜೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ರಜೆ ಬೇಕೇ ಬೇಕು ಅಂತ ಹೇಳಿ ಪಡ್ಕೊಂಡಿದ್ರು ರಶ್ಮಿ ಅವರು. ರಜೆ ಬೇಕೇ ಬೇಕು ಅಂತ 4 ದಿನ ಅಂದರೆ ಫ್ರೈಡೇ ಒಂದು ಸಿಗಬೇಕಾಗಿದ್ದಷ್ಟೇ. ಇನ್ನು 25th ಹಾಲಿಡೇ ಇದ್ದೇ ಇರುತ್ತೆ. ಇನ್ನು ಸ್ಯಾಟರ್ಡೇ ಸಂಡೇ ಅನ್ನುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇರುವಂಥದ್ದು ಮ್ಯಾಂಡೇಟರಿ ರೀತಿಯಲ್ಲೇ ಇದೆ. ಅದು ನಾ ಫ್ರೈಡೇ ಒಂದು ಆಗಬೇಕಾಗಿತ್ತಲ್ಲ, ಅದು ಇಲ್ಲ ಕೊಡಲ್ಲ ಅಂತ ಹೇಳಿದ್ರಂತೆ. ಆದರೂ ಬೇಕೇ ಬೇಕು ಅಂತ ಹೇಳಿ ರಜೆಯನ್ನು ಪಡ್ಕೊಂಡಿದ್ರಂತೆ. ರಶ್ಮಿ ಜೊತೆ ಇದ್ದಂಥ ಇಬ್ಬರು ಸ್ನೇಹಿತರು ಸೇಫ್ ಆಗಿದ್ದಾರೆ. ರಶ್ಮಿ ಮಾತ್ರ ಸಂಪರ್ಕಕ್ಕೆ ಸಿಗ್ತಾನೆ ಇಲ್ಲ. ಅವರು ಸಂಪರ್ಕಕ್ಕೆ ಸಿಗುವಂತಾಗಲಿ, ಎಲ್ಲೋ ಒಂದು ಕಡೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇರಲಿ ಅನ್ನುವಂಥದ್ದು ನಾವು ಅಂದ್ಕೊಳ್ತಾ ಇರೋದು. ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಗಗನ, ರಶ್ಮಿ, ರಕ್ಷಿತಾ ಮಧ್ಯದಲ್ಲಿರುವಂಥ ರಶ್ಮಿ ಮಿಸ್ಸಿಂಗ್ ಆಗಿರುವಂಥದ್ದು. ಅವ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಗಗನ, ರಕ್ಷಿತಾ ಈಗ ಆಲ್ರೆಡಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅನುಮಾನಗಳಂತೂ ಇದ್ದಾವೆ. ಆ ಅನುಮಾನಗಳು ಸುಳ್ಳಾಗಲಿ. ಯಾವ್ದು ಸುಳ್ಳಾಗಬೇಕು? ಆ ಯುವತಿ ಸಾವನ್ನಪ್ಪಿದ್ದಾರೆ, ಎಲ್ಲೋ ಒಂದು ಕಡೆ ಅವರು ಬಸ್ ಒಳಗಡೆ ಸುಟ್ಟು ಕರ್ಕಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದು ಸುಳ್ಳಾಗಲಿ. ಚಿತ್ರದುರ್ಗದ ಬಳಿ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ದಾರೆ. ಪ್ರಯಾಣಿಕರು ಸಜೀವ ದಹನದ ಸುದ್ದಿ ಕೇಳಿ ಎದೆ ನಡುಗಿದೆ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇದು. ಪ್ರಯಾಣಿಕರ ಸಜೀವ ದಹನದ ಸುದ್ದಿ ಕೇಳಿ ಎದೆ ನಡುಕ್ತು. ಕ್ರಿಸ್ಮಸ್ ರಜೆಯಲ್ಲಿ ಊರಿಗೆ ತೆರಳ್ತಾ ಇದ್ದಂಥವರ ಸಾವಾಗಿದೆ. ದುರಂತದಲ್ಲಿ ಕೊನೆಗೊಂಡಿರುವಂಥದ್ದು ವಿಷಾದನೀಯ. ಸೂಕ್ತ ತನಿಖೆ ನಡೆಸಿ ಕಾರಣ ಪತ್ತೆ ಹಚ್ಚಲಾಗುತ್ತೆ ಅಂತ ಹೇಳಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ಅಪಘಾತದಲ್ಲಿ ಮಡಿದಂಥ ಕುಟುಂಬಸ್ಥರ ದುಃಖದಲ್ಲಿ ನಾನು ಕೂಡ ಭಾಗಿ ಅಂತ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್. ಎಕ್ಸ್ನಲ್ಲಿ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರುವಂಥದ್ದು. ಚಿತ್ರದುರ್ಗ ಬಳಿ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಒಂದಂತೂ ಕ್ಲಿಯರ್ ಕಟ್ ಆಗಿದೆ. ಇಲ್ಲಿ ಏನು ಕಾರಣ ಅಂದರೆ ಲಾರಿ ಡ್ರೈವರ್ ತಪ್ಪು. ಆ ಕಂಟೈನರ್ ಲಾರಿಯ ಡ್ರೈವರ್ನ ತಪ್ಪು. ಆತ ಡಿವೈಡರ್ ದಾಟಿ ಬಂದಿರುವಂಥದ್ದು, ಗುದ್ದಿರುವಂಥದ್ದು. ಆತ ಕುಡ್ದಿದ್ನ ಏನು ಎತ್ತ ಅಂತ ಗೊತ್ತಾಗ್ಲಿಕ್ಕೆ ಆತನೂ ಇಲ್ವಲ್ಲ. ಲಾರಿಲಿದ್ದಿದ್ದೆ ಒಬ್ಬ ಅಲ್ವಾ, ಆತನು ಸುಟ್ಟು ಕರ್ಕಲಾಗಿದ್ದಾನೆ. ಏನು ಗೊತ್ತಾಗುತ್ತೆ ಈಗ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ? ಲಾರಿ ಅವನು ತಪ್ಪಿದೆ. ಇನ್ನು ಎಕ್ಸ್ಟ್ರಾ ಇನ್ನೇನು ತನಿಖೆ ಮಾಡೋಕ್ಕಾಗತ್ತೆ ಇದರಲ್ಲಿ? ಅವ್ನು ಕುಡ್ದಿದ್ನ ಇಲ್ವಾ ಏನು ಎತ್ತ ಅಂತ ಗೊತ್ತಾಗಿ ಈಗ ಏನಾಗಬೇಕಾಗಿದೆ? ಕುಡ್ದು ಓಡಿಸ್ತಾ ಅಂತ ಅವನು ಸುಟ್ಟು ಕರ್ಕಲಾಗೋದ್ನಲ್ಲ. ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿರುವಂಥದ್ದು ಸಿದ್ದರಾಮಯ್ಯನವರು. ಸಜೀವ ದಹನದ ಸುದ್ದಿ ಕೇಳಿಯದೆ ನಡಗಿದೆ ಅಂತ ಹಾಕಿದ್ದಾರೆ. ಕ್ರಿಸ್ಮಸ್ ರಜೆಯಲ್ಲಿ ಊರಿಗೆ ತೆರಳ್ತಾ ಇದ್ದಂಥವರ ಸಾವಾಗಿದೆ. ದುರಂತದಲ್ಲಿ ಕೊನೆಗೊಂಡಿರುವಂಥದ್ದು ವಿಷಾದನೀಯ ಅಂತ. ಸೂಕ್ತ ತನಿಖೆ ನಡೆಸಿ ಕಾರಣ ಪತ್ತೆ ಹಚ್ಚಲಾಗುತ್ತೆ ಅಂತ ಹೇಳಿದ್ರು. ಕಾರಣ ಅಂತೂ ಸ್ಪಷ್ಟವಾಗಿದೆ.